ಹಾಯ್ ಹಲೋ ನಮಸ್ಕಾರ. ನಾನು ಹೊಸ್ದಾಗಿ ಹೊಸಪೇಟೆ ಜಾಬ್‌ಗೆ ಅಂತ ಬಂದಾಗ, ಈ ಪೆಂಟ್ ಹೌಸ್ ಬಾಡಿಗೆಗೆ ಸಿಕ್ತು. ಮನೆ ಓನರ್ ಆಂಟಿ ನೋಡೋಕೆ ತುಂಬ ಸುಂದರವಾಗಿದ್ರು. ದಿನ ಬೆಳಗ್ಗೆ ಯೋಗ ಮಾಡ್ತಾಯಿದ್ರು. ನಾವಿಬ್ಬರು ಮಾಮೂಲಾಗೇ ಇದ್ವಿ. ಆದರೆ ಒಂದಿನ ಅವ್ರ ಕಾರ್ ಕೆಟ್ಟು ಹೋದಾಗ ನನ್ನ ಬೈಕ್‌ನಲ್ಲಿ ಡ್ರಾಪನ್ನು ಕೇಳ್ತಾರೆ. ರಸ್ತೆಲಿ ಒಂದು ದೊಡ್ಡ ಸ್ಪೀಡ್ ಬ್ರೇಕರ್ ಬಂತು. ಆ ಬ್ರೇಕ್ ಹಾಕಿದಾಗ ಏನಾಯ್ತಂದ್ರೆ ನಿಜವಾಗ್ಲೂ ಹೇಳೋಕೇನೆ ತುಂಬ ಮುಜುಗರ ಅನಿಸುತ್ತೆ. ಇವತ್ತು ನಾನು ನಿಮಗೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ವಿಚಿತ್ರವಾದ ಮತ್ತು ಮರೆಯಲಾಗದಂತಹ ಘಟನೆಯನ್ನು ಹೇಳಲಿದ್ದೇನೆ. ಅದು ನನ್ನ ಮತ್ತು ನಮ್ಮ ಮನೆ ಓನರ್ ಆಂಟಿ ನಡುವೆ ನಡೆದಂತಹ ಒಂದು ಅಚಾನಕ್ಕಾದಂತಹ ಕಥೆ. ನಾನು ಬಿ.ಟೆಕ್ ಮುಗಿಸಿದ ನಂತರ 2 ವರ್ಷ ಹೈದರಾಬಾದ್‌ನಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೆ. ಆಮೇಲೆ ಒಳ್ಳೆಯ ಸಂಬಳದೊಂದಿಗೆ ಕರ್ನಾಟಕದ ಹೊಸಪೇಟೆ ನಗರದಲ್ಲಿ ಒಂದು ಹೊಸ ಕೆಲಸ ಕೂಡ ಸಿಕ್ತು. ಹೊಸ ಊರಾದ್ರಿಂದ ಆರಂಭದಲ್ಲಿ ಪರಿಚಯಸ್ಥರು ಯಾರೂ ಇರಲಿಲ್ಲ. 2 ದಿನ ಲಾಡ್ಜ್‌ನಲ್ಲಿ, ಹೋಟೆಲ್‌ನಲ್ಲಿ ಉಳ್ಕೊಂಡಿದ್ದೆ. ನಂತರ ನನ್ನ ಸ್ನೇಹಿತನ ಸಹಾಯದಿಂದ ಒಂದು ಸುಂದರವಾದಂತಹ ಒಂದು ಪೆಂಟ್ ಹೌಸ್ ಕೂಡ ನನಗೆ ಬಾಡಿಗೆಗೆ ದೊರೀತು. ಆ ಮನೆಯ ಕೆಳಗಿನ ಮಹಡಿಯಲ್ಲಿ ಬೇರೆಯವರು ಬಾಡಿಗೆಗೆ ಕೂಡ ಇದ್ದರು. ಅವರ ಮೇಲಿನ ಮಹಡಿಯಲ್ಲಿ ಮನೆ. ಆ ಮನೆಯಲ್ಲಿ ಮಾಲೀಕರಿದ್ದರು, ಅಂದರೆ ಓನರ್ಸ್ ಇರ್ತಾಯಿದ್ರು. ಅದರ ಮೇಲಿದ್ದ ಪೆಂಟ್ ಹೌಸ್ ಇದೆಯಲ್ವಾ, ಅದು ನನ್ನದಾಗಿತ್ತು. ಓನರ್ಸ್ ಅಂತೂ ತುಂಬ ಅಂದರೆ ತುಂಬ ಸಂಸ್ಕಾರವಂತರು, ತುಂಬ ಒಳ್ಳೆಯ ಸ್ವಭಾವದವರಾಗಿದ್ದರು. ನನಗಂತೂ ಒಂದು ದಿನವೂ ಕೂಡ ತೊಂದರೆ ಕೊಡಲಿಲ್ಲ. ನನಗಾಗ ಅವಾಗಿನ್ನೂ ನನಗೆ ಸರಿಯಾಗಿ ಕನ್ನಡ ಕೂಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಸರಿಯಾಗಿ ಅರ್ಥ ಕೂಡ ಆಗ್ತಾ ಇರಲಿಲ್ಲ. ಆದರೆ ಅವರಿಗೆ ಸ್ವಲ್ಪ ತೆಲುಗು ಬರ್ತಾ ಇದ್ರಿಂದ ಸಂವಹನ ಅನ್ನುವಂಥದ್ದು ಸುಲಭವಾಗಿತ್ತು. ನಾನು ಏನು ಹೇಳಿದ್ರು ಕೂಡ ಕ್ಯಾಚ್ ಮಾಡೋರು. ಕಣ್ಣಲ್ಲೇ ಮೂಡಿದಂತಹ ಹೊಸ ಪರಿಚಯ ಇದೆಯಲ್ಲ, ಮನೆ ಓನರ್ ಆಂಟಿ ತುಂಬ ಸೌಮ್ಯ ಸ್ವಭಾವದವರಾಗಿದ್ದರು. ಬೆಳಗ್ಗೆ ನಾನು ಆಫೀಸಿಗೆ ಹೊರಡುವಾಗಲೆಲ್ಲೂ ಕೂಡ ಅವರೇ ಟಿಫನ್ ಕೂಡ ಮಾಡಿದರು. ಇಲ್ಲಾಂದರೆ ಇಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳೋರು. ಒಟ್ಟಿನಲ್ಲಿ ನನ್ನ ಕೇರ್ ಟೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ತುಂಬ ಪ್ರೀತಿಯಿಂದ ಕೇಳ್ತಾಯಿದ್ರು, ಮಾಡ್ಕೊಂಡು ಹೋಗಿ ನಮ್ಮ ಮನೇಲೇ ಅಂತ. ಸೊ ನನಗೆ ಮೊದಲೇ ನಾಚಿಕೆ ಸ್ವಭಾವ. ನಾನಾಗ ತುಂಬ ಹೊಸಬನಾಗಿದ್ದೆ ಅವರಿಗೆ. ಸೊ ಹಾಗಾಗಿ ನಾಚಿಕೆಯಿಂದ ಅದು ಇಲ್ಲ ಆಯಿತು, ಇಲ್ಲ ನಮ್ಮ ಮನೇಲೇ ಮಾಡಿದ್ವಿ ಅಂತ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೊರಟುಬಿಡ್ತಿದ್ದೆ. ಹೀಗೆ ದಿನಗಳು ಉರುಳಿದಂತೆ ಅವರ ಸೌಂದರ್ಯ ಮತ್ತು ವ್ಯಕ್ತಿತ್ವ ನನ್ನನ್ನು ತುಂಬ ಅಂದರೆ ತುಂಬ ಸೆಳೆಯೋಕ್ಕೆ ಶುರು ಮಾಡಿಬಿಡ್ತು. ಅವರು ವಯಸ್ಸಿಗೆ ತಕ್ಕಂತೆ ತಮ್ಮ ಫಿಟ್ನೆಸ್ಸನ್ನು ತುಂಬ ಅದ್ಭುತವಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರ ವಯಸ್ಸಿಗೂ ಅವ್ರ ಫಿಟ್ನೆಸ್ಗೂ ಮ್ಯಾಚೇ ಆಗ್ತಾ ಇರಲಿಲ್ಲ ಅಂದ್ಕೊಳ್ಳಿ. ಆಂಟಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಮನೆಯ ಮುಂಭಾಗದ ಖಾಲಿ ಜಾಗದಲ್ಲಿ ಯೋಗ ಕ್ಲಾಸ್ ಕೂಡ ಅವರೇ ತಗೊಳ್ತಾಯಿದ್ರು. ಅವ್ರು ಯೋಗ ಟೀಚರ್ ಕೂಡ ಆಗಿದ್ದರು. ಸುತ್ತಮುತ್ತ ಇರುವಂತಹ ಮಹಿಳೆಯರೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಯೋಗದ ಉಡುಪಿನಲ್ಲೇ ಆಂಟಿ ತುಂಬ ಎಷ್ಟು ಕ್ಲೀನಾಗಿ, ಎಷ್ಟು ಆಕರ್ಷಕವಾಗಿ ಕಾಣ್ತಾಯಿದ್ರು ಅಂದರೆ, ಆಂಟಿ ಯಾವುದೋ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಕೂಡ ಇದ್ದರು. ಹಾಗಾಗಿ ಪ್ರತಿದಿನ ಸರಿಯಾದ ಸಮಯಕ್ಕೆ ಸ್ಕೂಟರ್ ಮೇಲೆ ಆಫೀಸಿಗೆ ಹೋಗಿ ಬರ್ತಾಯಿದ್ರು. ಅವರು ಹೆಚ್ಚಾಗಿ ಟೈಟ್ ಆದಂತಹ ಪಂಜಾಬಿ ಡ್ರೆಸ್ ಅಥವಾ ಅಚ್ಚುಕಟ್ಟಾಗಿ ಸೀರೆ ಕೂಡ ಉಡ್ತಾಯಿದ್ರು. ಅವರನ್ನು ನೋಡಿದಾಗಲೆಲ್ಲ ಅವರ ಪತಿ ಎಷ್ಟು ಅದೃಷ್ಟವಂತರು, ಅಬ್ಬಬ್ಬಾ ಎಂಥ ಕೋಟಿಗೊಬ್ಬರಿಗೆ ಈ ರೀತಿಯ ಹೆಂಡತಿ ಸಿಗೋದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದೆ. ಅವರು ಯಾವಾಗಲೂ ಕೂಡ ಮುಖದಲ್ಲಿ ಮಂದಹಾಸ ಇಟ್ಕೊಂಡು ಬಾಡಿಗೆ ಕೊಡೋಕ್ಕೆ ಅಂತ ಹೋದಾಗಲೆಲ್ಲ ಟೀ ತಿಂಡಿ ಕೊಟ್ಟು ಉಪಚರಿಸ್ತಾಯಿದ್ರು. ತುಂಬ ಅಂದರೆ ತುಂಬ ಕಂಫರ್ಟಾಗಿ ಫೀಲ್ ಮಾಡಿಸ್ತಿದ್ರು. ಹೀಗೆ 1.5 ವರ್ಷ ಯಾವುದೋ ಒಂದು ತರಲೆ ಆಲೋಚನೆಗಳಿಲ್ಲದೆ ಕಳೆದು ಹೋಯಿತು. ಆ ಒಂದು ಘಟನೆ ಮತ್ತು ಬದಲಾದ ಪರಿಸ್ಥಿತಿ. ಒಂದು ದಿನ ಆಂಟಿ ಬೈಕ್ನಲ್ಲಿ ಬರುವಾಗ ಸಣ್ಣದೊಂದು ಅಪಘಾತ ಕೂಡ ಆಯಿತು. ಹಾಗೆ ಕಾಲಿಗೆ ಪೆಟ್ಟಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗ್ತಾರೆ. ನನಗೆ ತಿಳಿಯಿತು. ನಾನು ತಕ್ಷಣ ಇನ್ನೇನು ಮಾಡೋಕ್ಕಾಗುತ್ತೆ, ಆಸ್ಪತ್ರೆಗೆ ಹೋಗಿ ವಿಚಾರಿಸ್ಕೊಂಡು ಬಂದೆ. ಹಾಗೆ ಅವ್ರ ಪತಿ ಕೂಡ ಅಲ್ಲೇ ಇದ್ದುಬಿಟ್ಟಿದ್ರು. ಏನೂ ತೊಂದರೆ ಇಲ್ಲ ಬಾಬು, ಸಣ್ಣದಾಗಿ ಲೆಗ್ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ಇನ್ನೇನು ನಾಳೆ ಡಿಸ್ಚಾರ್ಜ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದರು. ಹೀಗೆ ಮರುದಿನ ಆಂಟಿ ಮನೆಗೆ ಬರ್ತಾರೆ. ಅವರನ್ನು ಕಾರ್ನಿಂದ ಇಳಿಸಲು ಅಂಕಲು ಬಾರಪ್ಪ ಒಂದು ಸ್ವಲ್ಪ ಸಹಾಯ ಮಾಡು ಅಂತ ಕೇಳಿದ್ರು. ನಾನು ಸಿಕ್ಕಿದೆ ಚಾನ್ಸ್ ಅಂತ ನಾನು ಹೋಗಿ ಒಂದು ಕಡೆ ಆಂಟಿಯ ಕೈಯನ್ನು ಹಿಡಿದು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನಿಸಿದಾಗ ಆಂಟಿ ತುಂಬ ನೋವಿನಿಂದ ಪಾಪ ನನ್ನ ಹೆಗಲ ಮೇಲೆ ವಾಲಿ ಅಮ್ಮ ಅಂತ ನಿಟ್ಟುಸಿರು ಬಿಡ್ತಾರೆ. ಅವರಿಗೆ ತುಂಬ ಪೇನ್ ಆಗಿತ್ತು ಅನಿಸುತ್ತೆ. ಅದ್ಯಾಕೋ ಗೊತ್ತಿಲ್ಲ, ಆ ಶಬ್ದ ಇದೆಯಲ್ಲ, ಅವರ ಆ ನಿಕಟತೆ ತನ್ನಲ್ಲಿ ಮೊದಲ ಬಾರಿಗೆ ಒಂದು ವಿಚಿತ್ರವಾದ ಖುಷಿಯನ್ನು, ರೋಮಾಂಚನವನ್ನು ಉಂಟು ಮಾಡುತ್ತೆ. ನಾನು ಹೇಗೋ ನನ್ನ ಭಾವನೆಗಳನ್ನು ನಿಯಂತ್ರಿಸ್ಕೊಂಡು ಅವರನ್ನು ಬೆಡ್ ಮೇಲೆ ಮಲಗಿಸಿ ನನ್ನ ರೂಮ್ಗೆ ಅಂತ ಹೇಳಿ ಬಂದೆ. ಅದಾಗಿಯೇ ಸುಮಾರು 1 ತಿಂಗಳು ಕಳೀತಾ ಹೋಯಿತು. ದಿನಗಳು ಉರುಳುತ್ತಾ ಇದ್ವು. ನಮ್ಮಿಬ್ಬರ ಸಂಬಂಧ ಅನ್ನೋದು ತುಂಬ ಆತ್ಮೀಯವಾಗೋಕ್ಕೆ ಶುರುವಾಯಿತು. ಆಂಟಿ ನಿಧಾನವಾಗಿ
ಅದಾಗಿ ಒಂದು ತಿಂಗಳು ಕಳೀತು. ಆಂಟಿ ನಿಧಾನವಾಗಿ ನಡೆಯೋಕೆ ಆರಂಭಿಸಿದ್ರು. ಒಂದಿನ ಬೆಳಗ್ಗೆ ಅವ್ರ ಕಾರು ಕೆಟ್ಟು ಹೋಗಿದ್ರಿಂದ ನನ್ನನ್ನು ಆಫೀಸಿಗೆ ಡ್ರಾಪ್ ಮಾಡ್ತೀಯಾ ಫಂಡು ಅಂತ ಕೇಳಿದ್ರು. ನಾನು ಹೋಗೋ ದಾರಿ ಆಗಿದ್ದರಿಂದ ಸಂತೋಷವಾಗಿನೇ ಒಪ್ಕೊಂಡೆ. ಓಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೈಕ್‌ನಲ್ಲಿ ಹೋಗುವಾಗ ರಸ್ತೆಯಲ್ಲೊಂದು ದೊಡ್ಡ ಸ್ಪೀಡ್ ಬ್ರೇಕರ್ ಬಂತು. ನಾನು ಮಾಡಿದ ದೊಡ್ಡ ತಪ್ಪು ಆ ಕ್ಷಣದಲ್ಲಿ. ನಾನು ತಕ್ಷಣ ಬ್ರೇಕ್ ಹಾಕ್ದಾಗ ಆಂಟಿ ಬಂದು ಹಿಂದಿನಿಂದ ಬಂದು ನನ್ನ ಬೆನ್ನಿಗೆ ಪೂರ್ತಿಯಾಗಿ ಅಂಟ್ಕೊಂಡ್ಬಿಟ್ಟು ಬಿದ್ದೋದ್ರು. ಆ ಒಂದು ನವಿರಾದ ಸ್ಪರ್ಶ ಇದೆಯಲ್ಲ, ನನ್ನ ಇಡೀ ದೇಹದಲ್ಲಿ ಒಂಥರ ಕರೆಂಟ್ ಪಾಸ್ ಆಗಿರೋ ಥರ ಫೀಲ್ ಆಗಿಬಿಡ್ತು. ನಾನು ತಕ್ಷಣ ಸಾರಿ, ಸಾರಿ, ಐ ಆಮ್ ರಿಯಲಿ ಸಾರಿ ಆಂಟಿ, ನಂಗೆ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟೆ. ಅದಕ್ಕೆ ಅವರು ನಗುತ್ತಾ ಪರವಾಗಿಲ್ಲಪ್ಪ, ಸೊ ಬೈಕ್‌ನಲ್ಲಿ ಹೋಗುವಾಗ ಇದೆಲ್ಲ ಮಾಮೂಲಿ ಅಲ್ವಾ, ಅದಕ್ಕೆಲ್ಲ ತಪ್ಪು ತಿಳ್ಕೊಂಡ್ರೆ ಆಗುತ್ತಾ ಅಂತ ಅಂದರು. ಹೀಗೇನೆ ಮನೆ ಹತ್ತಿರ ತಂದು ಡ್ರಾಪ್ ಮಾಡಿದಾಗ ಅವರಿಗೆ ಇನ್ನೂ ಸ್ವಲ್ಪ ಕಾಲು ನೋವು ಇರೋದು ನನಗೆ ತಿಳಿಯಿತು. ನಾನು ಅವರ ಕೈಯನ್ನು ಹಿಡ್ಕೊಂಡು ಮೆಟ್ಟಿಲು ಹತ್ತೋಕೆ ಸಹಾಯ ಮಾಡೋಕ್ಕೆ ಅಂತ ಬಂದೆ. ಆ ಸಮಯದಲ್ಲಿ ನನ್ನ ಕೈ ಅವರ ಒಂದು ಇದಕ್ಕೆ ಸ್ಪರ್ಶಿಸ್ತು. ನಾನು ಮುಜುಗರದಿಂದಲೇ ಮತ್ತೆ ಸಾರಿ ಕೇಳಿದಾಗ, ಅಯ್ಯೋ ಪಾಂಡು, ನಿನಗೇನಾಗಿದೆ? ನೀನು ನನಗೆ ಸಹಾಯ ಮಾಡ್ತಾ ಇದೀಯೋ ಅಷ್ಟೆ, ಅದಕ್ಕೆಲ್ಲ ತಪ್ಪು ತಿಳ್ಕೊತಾರಾ? ನಿಜ ಹೇಳಬೇಕು ಅಂದರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು ಅಂತ ಕಣ್ಣಲ್ಲೇ ಒಂದು ಚಿಲುಪಿನ ನಗು, ಒಂದು ಖುಷಿಯ ನಗುವನ್ನು ಬೀರಿದ್ರು. ಮನೆಯೊಳಗೆ ಹೋದ ನಂತರ ಅವರು ಸೋಫಾದಲ್ಲಿ ಆರಾಮವಾಗಿ ಕುಳಿತುಕೊಳ್ತಾರೆ. ನನಗೂ ಕುಳಿತುಕೊಳ್ಳೋಕೆ ಅಂತಲೇ ಹೇಳಿದ್ರು. ಇಲ್ಲ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ ಅಂದರು. ಅವ್ರು ಕೇಳಿದೆ, ಏ ಸ್ವಲ್ಪ ಹೊತ್ತು ಇರು, ನಿನಗೆ ಟೀ ಅಥವಾ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಲು ಹೋಗ್ತಾರೆ. ಆದರೆ ಪಾಪ ಅವ್ರಿಗೆ ಕಾಲು ನೋವಿನಿಂದ ಬ್ಯಾಲೆನ್ಸ್ ತಪ್ಪಿ ನೇರವಾಗಿ ಸೋಫಾದಲ್ಲಿದ್ದ ಪಾಪ ನನ್ನ ಮೇಲೇ ಬಿದ್ದು ಹೋದರು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾಗಿ ಹೋದವು. ಅದೇ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆಂಟಿಯ ಪತಿ ಊರಲ್ಲೇ ಇರಲಿಲ್ಲ. ಆ ಸುನಾಮಿ ತರಹದ ವಾತಾವರಣದಲ್ಲಿ ಇಬ್ಬರಲ್ಲೂ ಇದ್ದ ಒಂದು ಆಕರ್ಷಣೆ, ಆ ಕಾತರ ಎಲ್ಲೆ ಮೀರುತ್ತೆ. ನಾನು ಇನ್ನೂ ತಡ ಮಾಡದೆ ಅವ್ರ ಮುಖವನ್ನು ನನ್ನ ಕೈಗಳಿಂದ ತೆಗೆದುಕೊಂಡೆ. ಅವರಿಬ್ಬರು ಅಂದರೆ ನಮ್ಮಿಬ್ಬರು ಒಂದಾದ್ವಿ. ಆಂಟಿ ಕೂಡ ಮೊದಲಿಗೆ ಸ್ವಲ್ಪ ಆಶ್ಚರ್ಯಪಟ್ಟರು. ನನಗೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಅನ್ನಿಸ್ತಾ ಇತ್ತು, ಸಂಕಟ ಅನ್ನಿಸ್ತಾ ಇತ್ತು. ನನಗೆ ಇದರ ಬಗ್ಗೆ ಯಾವುದೇ ಪರಿಚಯ ಇರಲಿಲ್ಲ. ನಂತರ ಪೂರ್ತಿಯಾಗಿ ನಾನು ಶರಣಾಗ್ಬಿಟ್ಟೆ. ಅಲ್ಲಿಂದ ಮುಂದೆ ನಮ್ಮಿಬ್ಬರ ಪ್ರೀತಿ ಮತ್ತು ರೋಮಾಂಚನದ ಹೊಸ ಅಧ್ಯಾಯವೇ ಶುರುವಾಗಿ ಹೋಯಿತು. ನಮ್ಮಿಬ್ಬರ ನಡುವೆ ಈ ಒಂದು ಸಂದರ್ಭ ಬರುತ್ತೆ ಅಂತ ನಾನು ಖಂಡಿತ ಊಹಿಸಿರಲಿಲ್ಲ. ನಾವಿಬ್ಬರು ಒಬ್ರಿಗೊಬ್ಬರು ಮನಸೋತು ನಮ್ಮ ಒಂದು ಯೋಚನೆಯೆಲ್ಲ ಮರೆತು ಒಂದಾಗ್ಬಿಟ್ವಿ. ಆಂಟಿಯ ಪ್ರತಿಯೊಂದು ಚಲನವಲನವೂ ಕೂಡ ಹೊಸ ಮಾದರಿಯನ್ನು ನನಗೆ ಕೊಡ್ತಾ ಇತ್ತು. ನಾನು ಅವರಿಗೆ ನೀಡಿದಂತಹ ಒಂದು ಆ ಖುಷಿ, ಆ ಸಂದರ್ಭ, ಅವರು ನನಗೆ ನೀಡಿದ ಆ ಒಂದು ಮಧುರವಾದ ಅನುಭವ ಮಾತುಗಳಲ್ಲಿ ನಾನು ವರ್ಣಿಸೋಕೆ ಹೇಳೋಕೆ ಅಸಾಧ್ಯ. ನಾವಿಬ್ಬರ ಈ ರಹಸ್ಯ ಪ್ರೇಮಾಯಣ ಮುಂದೆ ಹೇಗೆ ಸಾಗುತ್ತೆ? ಯೋಗ ಕ್ಲಾಸ್ಗೆ ಬರ್ತಿದ್ದ ಮತ್ತೊಬ್ಬ ಮಹಿಳೆ, ನಾವಿಬ್ಬರ ನಡುವೆ ನಡೆದಂತಹ ಒಂದು ಸಂದರ್ಭವನ್ನು ಮತ್ತೊಮ್ಮೆ ವಿವರಿಸ್ತೀನಿ, ಫಾಲೋ ಮಾಡ್ಕೊಳ್ಳಿ.